ಬಾಂಗ್ಲಾದೇಶದಲ್ಲಿ ನಡೆದ ಇತ್ತೀಚೆಗಿನ ದುರ್ಘಟನೆ ಬೆಚ್ಚಿ ಬೀಳಿಸುವಂಥದ್ದು, ರೊಚ್ಚಿಗೆಬ್ಬಿಸುವಂಥದ್ದು. ಎಂತಹ ಅನ್ಯಾಯ! ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕುವುದು ತುಂಬ ದುರಂತ. 6 ತಿಂಗಳು ಲಕ್ಷ ಮಂದಿಗೆ ಅನ್ನದಾನ ಮಾಡಿದ ಆ ಕೃಷ್ಣ ದೇವಸ್ಥಾನವನ್ನೇ ಪುಡಿ ಮಾಡಿದ್ದು ದುರಂತ ಆಯಿತು. ಒಂದು ದೇವಮಂದಿರ, ಒಂದು ಪೂಜಾಸ್ಥಾನ, ಅದನ್ನು ಕೆಳಬೀಳಿಸುವುದು ಅಂತಂದರೆ ಮಹಾ ಅನ್ಯಾಯ. ಅದರಲ್ಲಿಯೂ ಅಲ್ಲಿಯ ಜನರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲದಿದ್ದಾಗ ಆಶ್ರಯ ಕೊಟ್ಟ ಆ ಇಸ್ಕಾನ್ ದೇವಸ್ಥಾನ ನಿಷ್ಕಾರಣವಾಗಿ ಹೊಡೆದು ಉರುಳಿಸಿದ್ದು ಎಂತಹ ದುರಂತ! ಸಾಲದ್ದಕ್ಕೆ ಅಲ್ಲಿ ಇರುವ, ಅಲ್ಲೇ ನೆಲೆ ನಿಂತ, ಒಂದು ರೀತಿಯಲ್ಲಿ ನಮ್ಮ ದೇಶದ ಕೆಟ್ಟ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅಲ್ಪಸಂಖ್ಯಾತರಿಗೆ ಮಾಡಿದ ಮಹಾದ್ರೋಹ, ಮಹಾ ಅನ್ಯಾಯ. ಹೊಲವೇ ಬೇಲಿಯಿಂದ ತಿನ್ನಲ್ಪಟ್ಟರೆ ಮತ್ತು ಉಳಿದವರ ಪಾಡೇನು? ಬೇಲಿ ಇರುವುದೇ ರಕ್ಷಣೆ ಮಾಡಲಿಕ್ಕೆ, ಅಲ್ಲಿ ರಕ್ಷಣೆ ಕೊಡದೆ ಅದನ್ನು ಮೇದರೆ ಹೇಗಿರಬೇಕು? ದೇಶದ ಅಲ್ಪಸಂಖ್ಯಾತ ಹಿಂದೂಗಳಿಗಾದ ಅನ್ಯಾಯಕ್ಕೆ ಎಲ್ಲರೂ ಮಾಡಬೇಕಾದಂತಹ ಪ್ರತಿಭಟನೆ. ಅದು ಲಕ್ಷ ಮಂದಿಗಳಿಗೆ ಆದ ಅನ್ಯಾಯ. ಅದು ಒಬ್ಬರಿಗಾದರೂ ಆದ ಅನ್ಯಾಯವನ್ನು ನಾವು ಪ್ರತಿಭಟನೆ ಮಾಡಬೇಕಾದ್ದು. ಇಷ್ಟು ಜನರಿಗಾದ ಅನ್ಯಾಯಕ್ಕೆ ನಾವು ಧ್ವನಿ ಸೇರಿಸಬೇಕಾದ್ದು, ಕೈ ಎತ್ತಬೇಕಾದ್ದು, ನಾವು ಈ ಸಂಬಂಧಪಟ್ಟವರಿಗೆ ಅದರ ಎಚ್ಚರಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ನಾವು ಸೇರಿದ್ದು. ಒಂದು ಮುಸ್ಲಿಂ ವರ್ಗಕ್ಕೆ ಸೇರಿದವರಿಗೆ ಅಥವಾ ಕ್ರಿಶ್ಚಿಯನ್ ವರ್ಗಕ್ಕೆ ಸೇರಿದ್ದವರಿಗೆ ಒಬ್ಬನಿಗೆ ಹೀಗಾಗಿದ್ದರೆ ಇಡೀ ನಮ್ಮ ಜನ ಎಷ್ಟು ಸ್ಪಂದಿಸ್ತಾರೆ, ಎಷ್ಟು ಅದರ ಬಗ್ಗೆ ಅನುಕ್ರೋಶ, ಏನು ಅನುಕಂಪಗಳು. ಇಷ್ಟು ಜನ ಆದರೆ ಅವರಿಗಾದ ಅನ್ಯಾಯಕ್ಕೆ ಏನು ಅದಕ್ಕೆ ಬೆಲೆ ಇಲ್ವಾ ದೇಹಕ್ಕೆ? ಹಾಗಾಗಿ ಇದು ತುಂಬ ನಾವು ಖಂಡನೆ ಮಾಡಬೇಕಾದ್ದು. ಇದನ್ನು ಸಂಬಂಧಪಟ್ಟವರಿಗೆ ನಾವು ತಿಳಿಸಬೇಕಾದ್ದು. ನಾವೆಲ್ಲ ಒಟ್ಟಿಗೆ ಸೇರಿ ಧ್ವನಿ ಸೇರಿಸಿದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುವಂಥದ್ದು. ಇವತ್ತು ಬಾಂಗ್ಲಾದೇಶದಲ್ಲಿ ಆಯಿತು, ನಾಳೆ ನಮ್ಮದೇ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಲ್ಲ, ಹೊರಗಿನ ದೇಶ ಅಂತ ಇಟ್ಟುಕೊಳ್ಳಿ. ಆದರೆ ಆ ದುರ್ಘಟನೆ ಅದು ನಮಗೇನೆ. ನಮ್ಮ ಅಂಗದಲ್ಲಿ ಎಲ್ಲಿಗೇ ನೋವಾಗಲಿ, ಕಾಲಿಗೆ ನೋವಾಗಲಿ, ಬೆರಳಿಗೆ ನೋವಾಗಲಿ, ಹೆಬ್ಬೆಟ್ಟಿಗೆ ನೋವಾಗಲಿ, ಅದು ನಮಗೇ ಸಂಬಂಧಪಟ್ಟದ್ದು. ಅದೇ ರೀತಿ ನಮ್ಮ ಈ ದೇಶದಲ್ಲಿ, ಜಗತ್ತಿನಲ್ಲಿ ನಮ್ಮ ವರ್ಗಕ್ಕೆ ಜನರಿಗೆ ಆದ ಅನ್ಯಾಯ ಅಂತಂದರೆ ಅದು ನಮಗೇನೇ ಆದ ಅನ್ಯಾಯ. ಯಾವುದೇ ವರ್ಗಕ್ಕಾಗಲಿ ಇಂತಹ ಅನ್ಯಾಯಗಳು ಬಂದಾಗ ಅದಕ್ಕೆ ಸರಿಯಾದಂತಹ ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಮುಂದೆ ಇಂತಹ ದುರ್ಘಟನೆ ನಡೆಯದಿದ್ದ ಹಾಗೆ ಅವರು ಎಚ್ಚರಿಕೆ ವಹಿಸಬೇಕು. ಮುಂದಿನ ಹೊಸ ಪ್ರಧಾನಮಂತ್ರಿಗಳು ಬಂದರೆ ಇದರ ಬಗ್ಗೆ ಕಾಳಜಿ ವಹಿಸಿ ಎಲ್ರಿಗೂ ಆಶ್ರಯ ಕೊಡಬೇಕು. ಒಂದು ಮನೆಯಲ್ಲಿ ಅಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೆ ಹೇಗೆ ಅವನು ಪ್ರೋತ್ಸಾಹ ಕೊಡ್ತಾನೆ, ಅವರ ರಕ್ಷಣೆ ಮಾಡುವ ಜವಾಬ್ದಾರಿ ಹೊರ್ತಾನೆ, ಮಕ್ಕಳು ಪರಸ್ಪರ ಹೊಡ್ಕೊಂಡಾಗ ಅವರನ್ನು ತಿದ್ದುತ್ತಾನೆ, ಅಂತಹ ಕೆಲಸ ಮಾಡಬೇಕಾದ್ದು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಅದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಅವರಿಗೆಲ್ಲ ನಾವು ಧ್ವನಿಗೂಡಿಸೋಣ, ಕೈಗೂಡಿಸೋಣ. ಅವರ ಪ್ರಯತ್ನಕ್ಕೆ ದೇವರು ಪೂರ್ಣ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿಯೂ ಪ್ರಾರ್ಥನೆ ಮಾಡೋಣ. ನಮ್ಮದೂ ಪ್ರಯತ್ನ ಸೇರಿಸೋಣ. ಪ್ರಯತ್ನ, ದೇವರ ಅನುಗ್ರಹ ಎರಡೂ ಒಟ್ಟು ಸೇರಿದಾಗ ನಮ್ಮ ದೇಶಕ್ಕೆ ಸುರಕ್ಷಣೆ ಆಗಲಿಕ್ಕೆ ಸಾಧ್ಯ. ನಮ್ಮ ಹಿಂದೂ ವರ್ಗಕ್ಕೆ, ಭಕ್ತ ವರ್ಗಕ್ಕೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಇಂತಹ ದುರ್ಘಟನೆ ಇನ್ನೆಂದೂ ಆಗದೇ ಇರಲಿ, ಅದಕ್ಕೆ ಪ್ರೋತ್ಸಾಹ ಸಿಗದೇ ಇರಲಿ, ಅದನ್ನೆಲ್ಲ ನಾವು ಒಟ್ಟಿಗೆ ಸೇರಿ ವಿರೋಧ ಮಾಡೋಣ ಅಂತ ನಾವು ಎಲ್ರಿಗೂ ನಮ್ಮ ಈ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೇನೆ.